ನಾನು ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನು ನನ್ನ ಜೊತೆ ಲಿಫ್ಟಿನೊಳಗಿದ್ದ. ಕರೆಂಟ್ ಹೋಗಿ ಲಿಫ್ಟ್ ಮಧ್ಯದಲ್ಲೇ ನಿಂತು ಹೋಯಿತು. ಆಗ ಅವನು ನನ್ನ ಜೊತೆ ಎಲ್ಲ ಕೆಲಸ ಮುಗಿಸಿದ. ನಾನು ಚಿಕ್ಕವಳಿದ್ದಾಗಲೇ ನನ್ನ ಅಪ್ಪನನ್ನು ನೋಡೇ ಇಲ್ಲ. ನಾನು ನೋಡಿರುವುದು ನಮ್ಮ ಅಮ್ಮನ ಕಷ್ಟಗಳು ಮಾತ್ರ. ಅಮ್ಮ ಹೋಟೆಲ್ ಅಲ್ಲಿ ಕ್ಲೀನರ್ ಕೆಲಸ ಮಾಡಿ ನನ್ನ ಮತ್ತೆ ಅಕ್ಕನನ್ನು ಸಾಕಿದರು. ವರ್ಷಗಳು ಉರುಳಿದೆವು. ನಾನು ಅಕ್ಕ ಇಬ್ಬರು ದೊಡ್ಡವರಾಗಿದೆವು. ಅಕ್ಕ ಒಂದು ಹೋಟೆಲ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಳು. ನನಗೆ ಓದು ಅನ್ನೋದು ಜಾಸ್ತಿ ತಲೆಗೆ ಹತ್ತಲಿಲ್ಲ. ಹಾಗಾಗಿ ನಾನು ಪಿಯುಸಿ ಮುಗಿಸಿ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಮ್ಮ ಮನೆಯಲ್ಲಿ ಇರುತ್ತಿದ್ದರು. ಅಕ್ಕನಿಗೆ ಮದುವೆ ಮಾಡಲು ಅಮ್ಮ ನಿರ್ಧರಿಸಿದ್ದರು. ಚಿಕ್ಕದರಿಂದ ಬರೀ ಕಷ್ಟಗಳೇ ನೋಡಿರುವ ನಮಗೆ ಖುಷಿ ಅನ್ನೋದು ಇದ್ದದ್ದು ನಮ್ಮ ಅಕ್ಕನ ಮದುವೆಯಲ್ಲಿ ಮಾತ್ರ. ಹುಡುಗನ ಮನೆಯವರಿಗೆ ನಮ್ಮ ಸಂಬಂಧ ಒಪ್ಪಿಗೆ ಆಯಿತು. ಅಕ್ಕನಿಗೆ ಹುಡುಗ ತುಂಬಾ ಇಷ್ಟ ಆಗಿದ್ದ. ಆದರೆ ಅವರು ವರದಕ್ಷಿಣೆ ಜಾಸ್ತಿ ಕೇಳಿದರು. ನಮ್ಮ ಬಳಿ ಅವರು ಕೇಳಿದಷ್ಟು ಹಣ ಇರಲಿಲ್ಲ. ಅವರ ಹೋಟೆಲ್ ಓನರ್ ಬಳಿ 2 ಲಕ್ಷ ಸಾಲ ಮಾಡಿದರು. ನಾನು ನಮ್ಮ ಸೂಪರ್ ಮಾರ್ಕೆಟ್ ಓನರ್ ಬಳಿ 3 ಲಕ್ಷ ಸಾಲ ಪಡೆದೆ. ಒಟ್ಟು 5 ಲಕ್ಷ ಆಯಿತು. ಆದರೆ ಇನ್ನು 5 ಲಕ್ಷ ನಮಗೆ ಅಗತ್ಯವಿತ್ತು. ನಮ್ಮ ಅಕ್ಕ ಆ ಮನೆಗೆ ಸೊಸೆಯಾಗಿ ಹೋದರೆ ತುಂಬಾ ಸುಖವಾಗಿ ಇರುತ್ತಾಳೆ ಎಂದು ನಮ್ಮ ಅನಿಸಿಕೆ. ಹಾಗಾಗಿ 10 ಲಕ್ಷ ಖರ್ಚು ಮಾಡಿ ಅಕ್ಕನ ಮದುವೆ ಮಾಡಿದೆವು. ಮದುವೆ ಮನೆಯಲ್ಲಿ ಹುಡುಗನ ಚಿಕ್ಕಮ್ಮ ನಮ್ಮ ಅಮ್ಮನಿಗೆ ಬಂದು, ನಿಮ್ಮ ಚಿಕ್ಕ ಮಗಳನ್ನು ನನ್ನ ಮಗನಿಗೆ ಕೊಡುತ್ತೀರಾ ಅಂತ ನೇರವಾಗಿ ಕೇಳಿದರು. ಆಗ ಅಮ್ಮ, ಇಲ್ಲ, ಅವಳಿಗೆ ಈಗಲೇ ಮದುವೆ ಮಾಡುವುದಿಲ್ಲ, ಇನ್ನೊಂದು 3-4 ವರ್ಷ ಆದಮೇಲೆ ಹೇಳುತ್ತೀನಿ ನಿಮಗೆ ಅಂದರು. ಆಗ ನಾನು ಅಮ್ಮನಿಗೆ ಹೇಳಿದೆ, ಅಕ್ಕನ ಮದುವೆಗೆ ನಾವು ಮಾಡಿರೋ ಸಾಲ ಮುಗಿಯುವರೆಗೂ ನಾನು ಮದುವೆ ಆಗಲ್ಲ ಅಮ್ಮ ಅಂದೆ. ಅಮ್ಮ ಸರಿಯಾಯಿತು ಅಂದರು. ಮೊದಮೊದಲು ಎಲ್ಲವೂ ಸುಂದರವಾಗಿತ್ತು. ಅಕ್ಕ ಬಾವ ಇಬ್ಬರೂ ಚೆನ್ನಾಗಿ ಇದ್ದರು. ಅಕ್ಕನನ್ನು ಆ ಮನೆಯವರು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಮದುವೆಯಾಗಿ 3 ವರ್ಷ ಕಳೆಯಿತು. ಆದರೆ ಅಕ್ಕನಿಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಅವರ ಅತ್ತೆ ಮನೆಯವರು ದಿನನಿತ್ಯ ಅವಳಿಗೆ ಚುಚ್ಚಿ ಮಾತನಾಡುತ್ತಿದ್ದರು. ಸಂಬಂಧಿಕರು ಕೂಡ ಯಾವುದೇ ಕಾರ್ಯಗಳಿಗೆ ಹೋದರೂ ಮೊದಲು ನಮ್ಮ ಅಕ್ಕನಿಗೆ ಕೇಳುತ್ತಿದ್ದ ಮಾತು ಒಂದೇ, ಅದು ಇನ್ನೂ ಮಕ್ಕಳು ಆಗಿಲ್ವಾ, 3 ವರ್ಷ ಆಯಿತು ಅಂತ. ಆಗ ಅಕ್ಕನಿಗೆ ತುಂಬಾ ಬೇಸರ ಆಗುತ್ತಿತ್ತು. ನಮ್ಮ ಅಮ್ಮ ಕೂಡ ದಿನ ಅಳುತ್ತಿದ್ದರು. ನಮ್ಮ ಅಕ್ಕ ಬಾವ ಇಬ್ಬರೂ ವೈದ್ಯರ ಬಳಿ ಹೋಗಿದರು. ಆದರೆ ಅಲ್ಲಿ ಇಬ್ಬರಲ್ಲೂ ಏನೂ ಸಮಸ್ಯೆ ಇಲ್ಲ ಎಂದು ಬಂದಿದ್ದು, ಆದರೆ ನಿಮ್ಮಿಬ್ಬರೂ ಯಾಕೆ ಮಗು ಆಯ್ತಾ ಇಲ್ಲ ಎಂದು ನನಗೆ ಗೊತ್ತಾಗುತ್ತಿಲ್ಲ ಅಂದರು. ಅದನ್ನು ಕೇಳಿ ಅಕ್ಕ ಬಾವನಿಗೆ ಬೇಸರ ಆಯಿತು. ನಮ್ಮ ದಿಢೀರ್ ಎಂದು ನನಗೂ ಮದುವೆ ಮಾಡಲು ನಿರ್ಧರಿಸಿದರು. ನಮ್ಮ ಭಾವನ ಚಿಕ್ಕಮ್ಮನಿಗೆ ಕರೆ ಮಾಡಿ ಕೇಳಿದರು. ನಮ್ಮ ಚಿಕ್ಕ ಮಗಳನ್ನು ಕೇಳಿದರಲ್ಲ, ಈಗ ಮದುವೆ ವಿಷಯ ಮಾತಾಡೋಣ ಅಂದರು. ಅದಕ್ಕೆ ಅವರು, ಅಯ್ಯೋ, ನಿಮ್ಮ ಸಂಬಂಧ ನಮಗೆ ಬೇಡ. ನಿಮ್ಮ ಮೊದಲೇ ಮಗಳಿಗೆನೇ 4 ವರ್ಷ ಆದರೂ ಮಕ್ಕಳು ಆಗಿಲ್ಲ. ಇನ್ನು ಚಿಕ್ಕ ಮಗಳ ಕಥೆ ಏನು ಯಾರಿಗೆ ಗೊತ್ತು, ನಾವು ನಮ್ಮ ಮಗನಿಗೆ ಬೇರೆ ಹುಡುಗಿನ ನೋಡಿಕೊತೀವಿ ಅಂದರು. ಅದನ್ನು ಕೇಳಿ ನಮ್ಮ ಅಮ್ಮನಿಗೆ ತುಂಬಾ ನೋವು ಆಯ್ತು. ಒಂದು ಕಡೆ ಅಕ್ಕನಿಗೆ ಮಗು ಆಗಿಲ್ಲ ಅನ್ನೋ ಯೋಚನೆ, ಇನ್ನೊಂದು ಕಡೆ ನನ್ನ ಮದುವೆ ಯಾವಾಗ ಆಗುತ್ತೋ ಅನ್ನೋ ಯೋಚನೆ. ಈ 2 ಯೋಚನೆಗಳು ಅಮ್ಮನನ್ನು ಕಾಡುತ್ತಿತ್ತು. ಈ ಮಧ್ಯೆ ಅಕ್ಕನನ್ನು ಕೂಡ ಅವರ ಗಂಡನ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಬಾವ ಅವರಿಗೆ ರಜೆ ಇದ್ದಾಗಲೆಲ್ಲ ನಮ್ಮ ಮನೆಯಲ್ಲೇ ಇರುತ್ತಿದ್ದರು. ನಾನು ಮಾಡುತ್ತಿದ್ದ ಕೆಲಸದಲ್ಲಿ ನನ್ನ ಸಂಬಳವೆಲ್ಲ ನಾನು ಮಾಡಿದ ಸಾಲಕ್ಕೆ ಸೇರಿ ಹೋಗುತ್ತಿತ್ತು. 1 ರೂಪಾಯಿ ಕೂಡ ನನ್ನ ಬಳಿ ಇರುತ್ತಿರಲಿಲ್ಲ. ಅಮ್ಮನ ಸಂಬಳ ಕೂಡ ಉಳಿಯುತ್ತಿರಲಿಲ್ಲ. ನಮ್ಮ ಮನೆಯ ಖರ್ಚು ವೆಚ್ಚಗಳೆಲ್ಲ ನಮ್ಮ ಬಾವನೇ ನೋಡಿಕೊಳ್ಳುತ್ತಿದ್ದರು. ಅವರ ಮನದಲ್ಲೇ ನಾನು, ಅಮ್ಮ, ಅಕ್ಕ 3 ಬದುಕುತ್ತಿದ್ದೆವು. ಇಂಥ ಅಳಿಯ ನಮ್ಮ ಮನೆಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಅಮ್ಮ ಯಾವಾಗಲೂ ಹೇಳುತ್ತಿದ್ದರು. ಅಕ್ಕ ಮಕ್ಕಳಾಗಿಲ್ಲ ಅಂತ ಮಾಡದ ವೃತವಿಲ್ಲ, ಸುತ್ತದ ದೇವಸ್ಥಾನವಿಲ್ಲ. ಎಷ್ಟೇ ಏನೇ ಮಾಡಿದರೂ ಅವರಿಬ್ಬರಿಗೂ ಮಕ್ಕಳು ಆಗುತ್ತಿರಲಿಲ್ಲ. ನಾನು ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ ಸಂಜಯ್ ಅಂತ ಹುಡುಗ ಇದ್ದ. ಅವನು 2 ವರ್ಷಗಳಿಂದ ನನಗೆ ಪ್ರಪೋಸ್ ಮಾಡುತ್ತಿದ್ದ. ನಾನು ಅವನಿಗೆ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ ಎಷ್ಟೋ ಸಲ ಹೇಳುತ್ತಿದ್ದೆ. ಆದರೆ ಅವನು ಕೇಳುತ್ತಿರಲಿಲ್ಲ. ನಾನು ಇವನ್ಯಾರೋ ಹುಚ್ಚ ಇರಬೇಕು ಅಂತ ಅವನ ಬಗ್ಗೆ ಅಷ್ಟು ತಲೆ ಕೆಡಿಸಿ ಕೇಳುತ್ತಿರಲಿಲ್ಲ. ನಮ್ಮ ಬಾವ ಒಂದು ಮೆಡಿಕಲ್ ಶಾಪ್ ಇಟ್ಟಿದ್ದರು. ಅದರಲ್ಲಿ ಲಾಭ ಜಾಸ್ತಿಯಾಗಿದ್ದರಿಂದ ಅವರು ಒಂದು ಕ್ಲಿನಿಕ್ ಕೂಡ ಇಟ್ಟರು. ನಾನು ಸ್ವಲ್ಪ ದಿವಸ ಮೆಡಿಕಲ್ ಶಾಪ್ಗೆ ಹೋಗಿ ಕುಳಿತುಕೊಳ್ಳುತ್ತಿದ್ದೆ. ಬಾವ ನನಗೆ ಮೆಡಿಕಲ್ ಬಗ್ಗೆ ಹೇಳಿಕೊಡುತ್ತಿದ್ದರು. ನಾನು ಕೂಡ ತುಂಬಾ ಚೆನ್ನಾಗಿ ಕಲಿತುಕೊಳ್ಳುತ್ತಿದ್ದೆ. ನನಗೆ ಒಂದು ಬಾರಿ ಅನಿಸುತ್ತಿತ್ತು, ಬಾವ ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಆದರೆ ನಾವು ಅವರಿಗೆ ಏನು ಮಾಡಿಲ್ಲ. ನಾವು ಅವರಿಗೆ ಮದುವೆಗೆ ಅಂತ ಕೊಟ್ಟಿರುವ ಚಿನ್ನವನ್ನೆಲ್ಲ ಅವರು ಮತ್ತೆ ನಮಗೆ ವಾಪಸ್ ಕೊಟ್ಟಿದ್ದರು. ಇಷ್ಟೆಲ್ಲ ಒಳ್ಳೆದು ಮಾಡಿರೋ ಭಾವನೆಗೆ ಏನಾದರೂ ಕೊಡಬೇಕು ಎಂದು ನನಗೆ ಅನಿಸುತ್ತಿತ್ತು.
ಆದರೆ ನಾನು ಈಗ ಇರುವ ಪರಿಸ್ಥಿತಿಯಲ್ಲಿ ನನ್ನ ಕೈಯಲ್ಲಿ ಏನು ಕೊಡಲು ಸಾಧ್ಯವಿರಲಿಲ್ಲ. ಅಕ್ಕ ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ಬೇಸತ್ತು ಹೋಗಿದಳು. ಅವಳನ್ನು ನೋಡುತ್ತಿದ್ದರೆ ನಮಗೆ ಮತ್ತೆ ಭಾವನಿಗೆ ತುಂಬಾ ನೋವು ಆಗುತ್ತಿತ್ತು. ಭಾವ ಅಕ್ಕನಿಗೆ ಹೇಳಿದರು, ಯಾವುದಾದರೂ ಮಗುವನ್ನು ದತ್ತು ತಗೊಳ್ಳೋಣ ಅಂದರು. ಅದಕ್ಕೆ ಅಕ್ಕ ಏನೂ ಮಾತನಾಡಲಿಲ್ಲ. ನಮ್ಮ ಸೂಪರ್ ಮಾರ್ಕೆಟಲ್ಲಿ ಸೂಪರ್ವೈಸರ್ ಹೇಮಂತ್ ಅಂತ ಸರಿದ್ದರು. ಅವರನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದರು. ಹೊಸ ಸೂಪರ್ವೈಸರ್ ಸುಮಂತ್ ಅಂತ ಬಂದರು. ನೋಡಲು ಚೆನ್ನಾಗಿ ಇದ್ದರು. ಅವರನ್ನು ಫಸ್ಟ್ ಟೈಮ್ ನೋಡಿದ ಕೂಡಲೇ ಅವರ ಮೇಲೆ ನನಗೆ ಕ್ರಶ್ ಆಯಿತು. ಆದರೆ ನಾನು ಈಗ ಮನೆಯವರಿಗೋಸ್ಕರ ಇದೆಲ್ಲವನ್ನೂ ಮಾಡಬಾರದು ಎಂದು ಅದನ್ನು ಅಲ್ಲಿಗೆ ಬಿಟ್ಟು ಹಾಕಿದೆ. ಒಂದು ದಿನ ಭಾವ ನನ್ನ ಬಳಿ ಬಂದು ಹೇಳಿದರು, ನಿಮ್ಮ ಅಕ್ಕನಿಗೆ ನೀನೇ ಹೇಳು, ನಾನು ಒಂದು ಮಗುವನ್ನು ದತ್ತು ತಗೋಬೇಕು ಅಂದುಕೊಂಡಿದ್ದೀನಿ. ಆದರೆ ಅವಳು ಅದನ್ನು ಒಪ್ಪುತ್ತಿಲ್ಲ. ನೀನೇ ಅವಳಿಗೆ ಅರ್ಥವಾಗುವ ತರ ಹೇಳು ಅಂದರು. ಅದಕ್ಕೆ ನಾನು ಸರಿ ಭಾವ, ಆಯಿತು, ನಾನು ಅವಳಿಗೆ ಹೇಳಿದ್ದೀನಿ. ಆದರೆ ಅವಳು ನಿಮ್ಮ ಮಾತೇ ಕೇಳುತ್ತಿಲ್ಲ. ಅಂದ ಮೇಲೆ ಇನ್ನು ನನ್ನ ಮಾತು ಕೇಳುತ್ತಾಳಾ ಅಂದೆ. ನೀನು ಒಂದು ಬಾರಿ ಅವಳಿಗೆ ಹೇಳು ಸ್ವಾತಿ, ಮಿಕ್ಕಿದ್ದು ಆಮೇಲೆ ನೋಡೋಣ ಅಂತ ಭಾವ ಹೇಳಿದರು. ಸರಿ ಭಾವ, ಆಯಿತು ಅಂದೆ. ಇದಾಗಿ ಸ್ವಲ್ಪ ತಿಂಗಳ ನಂತರ ನನ್ನ ಸೂಪರ್ವೈಸರ್ ನನ್ನ ಬಳಿ ಬಂದು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನೀನು ಹೊರಗಡೆ ಪಾರ್ಕ್ ಬಳಿ ಸಿಗ್ತೀಯಾ ಅಂದ್ರು. ಅದಕ್ಕೆ ನಾನು, ಸರ್, ಏನಾದ್ರೂ ಮಾತಾಡೋ ಹಾಗಿದ್ರೆ ಇಲ್ಲೇ ಮಾತಾಡಿ ಸರ್, ನಾನು ಅಲ್ಲಿಗೆಲ್ಲ ಬರುವುದಿಲ್ಲ ಅಂದೆ. ಇಲ್ಲ ಸ್ವಾತಿ, ಇಲ್ಲಿ ಅದೆಲ್ಲ ಮಾತಾಡೋಕೆ ಆಗಲ್ಲ. ನೀನು ಹೊರಗಡೆ ಸಿಗ್ತೀಯಾ ಇಲ್ವಾ ಹೇಳು ಅಂದರು. ನಾನು ಸರಿ ಸಾರ್, ಆಯ್ತು, ನಾನು ಸಿಗುತ್ತೀನಿ ಅಂದೆ. ಹಾಗೆ ರಾತ್ರಿ ಕೆಲಸ ಮುಗಿಸಿಕೊಂಡು ಸುಮಂತ್ನ ಭೇಟಿ ಮಾಡಿದೆ. ನಮ್ಮ ಮನೆಯಲ್ಲಿ ಹುಡುಗಿನ ಹುಡುಕುತ್ತಿದ್ದಾರೆ. ಆದರೆ ನನಗೆ ಯಾವ ಹುಡುಗಿನೂ ಇಷ್ಟ ಆಗುತ್ತಿಲ್ಲ ಸ್ವಾತಿ ಅಂದರು. ಅದಕ್ಕೆ ನಾನು ಏನು ಮಾಡಲಿ ಸರ್ ಅಂದೆ. ಹಾಗಲ್ಲ ಸ್ವಾತಿ, ನೀನು ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ನೀನು ಒಪ್ಪಿಕೊಂಡರೆ ನಾನು ನಿನ್ನನ್ನು ಮದುವೆ ಆಗುತ್ತೀನಿ ಅಂದರು. ಅದನ್ನು ಕೇಳಿ ನನಗೆ ಏನು ಹೇಳಬೇಕು ಎಂದು ನನಗೆ ಗೊತ್ತಾಗಲಿಲ್ಲ. ನನಗೂ ಅವರನ್ನು ಕಂಡರೆ ಇಷ್ಟೇನೆ. ಆದರೆ ಹೇಳೋದು ಸರಿಯಲ್ಲ ಅಂತ ನನಗೆ ಅನಿಸಿ, ಇಲ್ಲ ಸಾರ್, ನಾನು ಈಗ ನಿಮ್ಮ ಪ್ರಪೋಸಲ್ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಮತ್ತೆ ಇನ್ನು ಏನು ಯಾಕೆ ಅಂತ ಕೇಳಬೇಡಿ. ನನಗೆ 1 ತಿಂಗಳು ಟೈಮ್ ಕೊಡಿ, ನಾನು ನಿಮಗೆ ಹೇಳುತ್ತೇನೆ ಸರ್ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಸ್ವಾತಿ ಅಂದರು. 1 ತಿಂಗಳ ನಂತರ ನಾನು ಮತ್ತೆ ಸಂಜೆ ಲಿಫ್ಟ್ನಲ್ಲಿ ಐಟಮ್ಸ್ ತಗೊಂಡು ಹೋಗುವಾಗ ಲಿಫ್ಟ್ ಕರೆಂಟ್ ಹೋಗಿ ಲಿಫ್ಟ್ ಸ್ಟಾಪ್ ಆಗಿ ಹೋಯಿತು. ನಾನು ಮತ್ತೆ ಸಂಜಯ್ ಇಬ್ಬರು ಲಿಫ್ಟ್ ಒಳಗೆ ನಿಂತಿದೆವು. ಸಂಜಯ್ ನನಗೆ ಒಂದು ಚಾಕೊಲೇಟ್ ಕೊಟ್ಟ. ಅದಾದ ಮೇಲೆ ನನಗೆ ಏನು ಆಯಿತು ಅಂತ ಗೊತ್ತಾಗಲಿಲ್ಲ. ನಾನು ಕಣ್ಣು ಬಿಟ್ಟಾಗ ಸೂಪರ್ವೈಸರ್ ಮತ್ತೆ ಎಲ್ಲ ಸ್ಟಾಫ್ಗಳು ಇದ್ದರು. ಅವರೆಲ್ಲ ನನಗೆ ಹೇಳಿದರು, ಯಾಕೆ ಸ್ವಾತಿ ತಲೆ ಸುತ್ತಿಬಿದ್ದಂತೆ ಅಂದ್ರು. ಇಲ್ಲ, ಅದು ಸ್ವಲ್ಪ ಬೆಳ್ಳಿಗೆ ತಿಂಡಿ ಸರಿಯಾಗಿ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಸುಸ್ತು ಅಂದೆ. ಇದಾಗಿ 15 ದಿನಗಳ ನಂತರ ಸುಮಂತ್ನನ್ನು ಆಫೀಸಿಗೆ ಕರೆದರು. ತಗೋ ಸ್ವಾತಿ, ಜ್ಯೂಸ್ ಕುಡಿ, 45 ದಿನ ಟೈಮ್ ತಗೊಂಡಿದ್ದೀಯಾ, ಇನ್ನು ಎಷ್ಟು ದಿನ ಸಮಯ ಬೇಕು ನಿನಗೆ ಎಂದರು. ಆಗ ನನಗೆ ಯಾಕೋ ತಲೆ ಸುತ್ತು ಬಂದು ಪುನಃ ಪ್ರಜ್ಞೆ ತಪ್ಪಿಬಿದ್ದೆ. ಮತ್ತೆ ಎಚ್ಚರವಾದಾಗ ಅಲ್ಲಿ ಸುಮಂತ್ ಮಾತ್ರ ಇದ್ದರು. ಇದಾಗಿ 1 ತಿಂಗಳು ಎಲ್ಲವೂ ಏನೂ ಇರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಒಂದು ದಿನ ನನಗೆ ತುಂಬಾ ಸುಸ್ತು ಆಗುತ್ತಿತ್ತು, ಹುಷಾರಿರಲಿಲ್ಲ. ಆದರೂ ಕೆಲಸಕ್ಕೆ ಬಂದೆ. ಯಾಕೆ ಅಂದ್ರೆ ನನ್ನ ಪ್ರೀತಿನ ಇವತ್ತು ಸುಮಂತ್ಗೆ ಹೇಳೋಣ ಅಂತ ಹೋದೆ. ಹೋಗಿ ಸುಮಂತ್ ಬಳಿ ನಿಂತೆ. ತಲೆ ಸುತ್ತಲು ತೊಡಗಿದು. ಸುಮಂತ್, ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೀನಿ ಅಂದೆ. ಮತ್ತೆ ಅಲ್ಲೇ ತಲೆ ಸುತ್ತಿಬಿದ್ದೆ. ಆದರೆ ಈಗ ಎಚ್ಚರವಾಗಲಿಲ್ಲ. ನನಗೆ ಎಚ್ಚರವಾದ ಡಾಕ್ಟರ್ ನಿಂತಿದ್ದರು. ಸುಮಂತ್, ಸಂಜಯ್ ಮತ್ತೆ ಎಲ್ಲಾ ಸ್ಟಾಫ್ಗಳು ನನ್ನನ್ನು ಗಾಬರಿಯಿಂದ ನೋಡುತ್ತಿದ್ದರು. ನಾನು ಡಾಕ್ಟರ್ನ ಬಳಿ ಕೇಳಿದೆ, ಡಾಕ್ಟರ್, ನನಗೆ ಏನು ಆಗಿದೆ ಅಂದೆ. ಅದಕ್ಕೆ ಅವರು ಕೊಟ್ಟ ಉತ್ತರ, ನೀನು ಗರ್ಭಿಣಿ ಆಗಿದ್ದಮ್ಮ ಅಂದರು. ನಾನು ಗಾಬರಿಯಿಂದ ಸುಮಂತ್, ಸಂಜಯ್ ಹಾಗೂ ಎಲ್ಲ ಸ್ಟಾಫ್ಗಳನ್ನು ನೋಡಿದೆ. ಇದು ಹೇಗೆ ಆಯಿತು ಎಂದು ನನಗೆ ಊಹೆ ಮಾಡೋಕೆ ಸಾಧ್ಯವಿಲ್ಲ. ಆ ರೀತಿ ಇದೆ ನನ್ನ ಪರಿಸ್ಥಿತಿ. ನಾನು ತುಂಬಾ ಅಳುತ್ತಾ ಇದ್ದೆ. ಆಗ ನಮ್ಮ ಸುಮಂತ್ ಮತ್ತೆ ಸಂಜಯ್ ಹಾಗೂ ಸ್ಟಾಫ್ಗಳು ನನಗೆ ಸಮಾಧಾನ ಮಾಡಿದರು. ನಾನು ಮನೆಗೆ ಹೋದೆ. ಅಮ್ಮ, ಅಕ್ಕ ಇಬ್ಬರು ನನ್ನನ್ನು ಊಟ ಮಾಡು ಬಾ ಅಂದರು. ನಾನು ಬೇಡ, ನನಗೆ ಹಸಿವಿಲ್ಲ ಅಂತ ಹೇಳಿ ನನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿ ಅಳುತ್ತಾ ಮಲಗಿಕೊಂಡೆ. ನನ್ನನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ಗೆ ಕರೆ ಮಾಡಿ ಕೇಳಿದೆ, ಈಗ ಇದನ್ನು ಸರಿ ಮಾಡಲು ಆಗಲ್ವಾ ಮೇಡಂ ಅಂದೆ. ಅವರು ಹೇಳಿದರು, ಇಲ್ಲ ಸ್ವಾತಿ ಅವರೇ, ಆಗಲ್ಲ, ನಿಮಗೆ ಈಗಾಗಲೇ 3 ತಿಂಗಳು ಆಗೋಗಿದೆ, ಈಗ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂದರು. ನಾನು ನನ್ನ ಗೆಳತಿಗೆ ಕರೆ ಮಾಡಿದೆ. ಏನೇ ಇದು,
ನನ್ನ ಜೀವನ ಹೀಗೆ ಆಗಿ ಹೋಗಿದೆ. ಇದಕ್ಕೆಲ್ಲ ಯಾರು ಕಾರಣ ಅಂತ ಗೊತ್ತಾಗ್ತಿಲ್ಲ ಕಣೆ ಸಹನಾ. ಇದಕ್ಕೆ ನೀನೇ ದಾರಿ ತೋರಿಸಬೇಕು ಅಂದೆ. ಆಗ ಅವಳು ಸ್ವಾತಿ, ಒಂದು ಬಾರಿ ಯೋಚನೆ ಮಾಡಿ, ಇದೆಲ್ಲ ಹೇಗೆ ಆಯಿತು ಅಂತ ನಿಂಗೆ ನಿಜ ಗೊತ್ತಿಲ್ವಾ ಅಂದಳು. ನಾನು ಇಲ್ಲ ಕಣೆ, ನಿಜ ಗೊತ್ತಿಲ್ಲ ಅಂದೆ. ಸರಿ ಆಯ್ತು, ನನಗೆ ಒಂದು ಡೌಟ್ ಕಣೆ ಅಂದಳು. ಏನು ಹೇಳು ಅಂದೆ. ನೀನು ಮತ್ತೆ ಸಂಜಯ್ ಒಂದು ದಿನ ಲಿಫ್ಟ್ ಒಳಗೆ 30 ನಿಮಿಷ ಇದ್ರಲ್ಲ, ಅವಾಗ ಸಂಜಯ್ ನಿನಗೆ ಈ ರೀತಿ ಮಾಡಿರಬಹುದಾ ಅಂದಳು. ನಾನು ಗೊತ್ತಿಲ್ಲ ಕಣೆ ಅಂದೆ. ಒಂದು ಸಲಿ ಅವನನ್ನು ಕೇಳು, ಅವತ್ತು ಲಿಫ್ಟ್ ಒಳಗೆ ಏನಾಯಿತು ಅಂತ ಅಂದಳು. ಸರಿ ಕಣೆ, ನಾಳೆ ಕೇಳುತ್ತೀನಿ ಅವನನ್ನು ಅಂದೆ. ಅದೇ ರೀತಿ ನಾಳೆ ಕೆಲಸಕ್ಕೆ ಹೋದೆ. ಹೋಗಿ ಸಂಜಯ್ ಬಳಿ ಹೋದೆ. ಸಂಜಯ್, ನಿನ್ನ ಹತ್ರ ಸ್ವಲ್ಪ ನಾನು ಮಾತಾಡಬೇಕು ಅಂದೆ. ಏನು ಹೇಳು ಸ್ವಾತಿ ಅಂದ. ಅವತ್ತು ಲಿಫ್ಟ್ ಕೆಟ್ಟಾಗ ನೀನು ನನಗೆ ಏನು ಮಾಡಿತು ಅಂದೆ. ಅದಕ್ಕೆ ಅವನು ಹೇಳ್ದೆ, ನಿನಗೆ ಸ್ವಾತಿ, ಲಿಫ್ಟ್ ಕೆಟ್ಟಾಗ ನಿನಗೆ ನಾನು ಚಾಕ್ಲೇಟ್ ಕೊಟ್ಟಿದ್ದು ನಿಜ. ಅದಾದ ಮೇಲೆ ನೀನು ತಲೆ ಸುತ್ತಿ ಬಿದ್ದೆ ಅಷ್ಟೇ ಸ್ವಾತಿ. ನಿಜ ಹೇಳ್ತಿದ್ದೀನಿ, ನನಗೂ ನಿಂಗೆ ಇವಾಗ ಆಗಿರುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ನನಗೆ ಅಷ್ಟೊಂದು ಧೈರ್ಯ ಕೂಡ ಇಲ್ಲ ಸ್ವಾತಿ. ನಿನಗೊಂದು ವಿಷಯ ಹೇಳಬೇಕು, ಅವತ್ತು ನೀನು ಸೂಪರ್ವೈಸರ್ ಸುಮಂತ್ ಆಫೀಸಿಗೆ ಹೋದವಳು 25 ನಿಮಿಷ ಆದ ಮೇಲೆ ಬಂದಲ್ಲ, ಯಾಕೆ? ನನಗೆ ಯಾಕೋ ಅವನ ಮೇಲೆ ಅನುಮಾನ ಅಂದನು. ನನಗೆ ಏನು ಮಾಡಬೇಕು ಎಂದು ದಿಕ್ಕೆ ದೋಚದೆ ಹೋಯಿತು. ಮುಂದಿನ ಸುಮಂತ್ ಚೇಂಬರಿಗೆ ಹೋದೆ. ಅವನು ಅಳುತ್ತಾ ಕುಳಿತಿದ್ದ. ನಾನು ಬಂದ ತಕ್ಷಣ ಕಣ್ಣನ್ನು ಒರೆಸಿಕೊಳ್ಳುತ್ತಿದ್ದ. ಏನ್ ಸ್ವಾತಿ, ಈ ತರ ಆಗೋಯ್ತು ನಿನಗೆ? ಇದಕ್ಕೆಲ್ಲ ಯಾರು ಕಾರಣ ಅಂದ ಸುಮನ್. ಅವತ್ತು ನಾನು ನಿಮ್ಮ ಬಳಿ ಬಂದಾಗ ನೀನು ನನಗೆ ಜ್ಯೂಸ್ ಕೊಟ್ಟೆ. ಅದಾದ ಮೇಲೆ ಏನು ಆಯಿತು ಎಂದು ನನಗೆ ನೆನಪು ಇಲ್ಲ. ಏನಾಯಿತು ಅಂತ ಹೇಳಿ ಅಂದೆ. ಏನ್ ಸ್ವಾತಿ, ನನ್ನ ಮೇಲೆ ಅನುಮಾನ ಪಡುತ್ತಿದ್ದೀಯಾ? ನಾನು ನಿನ್ನ ಹರೀತಿ ಎಂದಿಗೂ ನೋಡಿಲ್ಲ. ನಾನು ನಿನ್ನ ಈಗಲೂ ಪ್ರೀತಿಸುತ್ತಾ ಇದ್ದೀನಿ. ಅವತ್ತು ನಾನು ನಿನ್ನ ನೋಡುತ್ತಲೇ ಕೇಳಿದ್ದೆ, ಒರೆದು ಬೇರೆ ಏನು ಮಾಡಿಲ್ಲ. ನೀನು ಒಪ್ಪಿಕೊಂಡರೆ ನಾನು ಈಗಲೂ ಕೂಡ ನಿನ್ನನ್ನು ಮದುವೆ ಆಗುತ್ತೀನಿ ಎಂದನು. ನಾನು ಇಲ್ಲ, ನನ್ನ ಕ್ಷಮಿಸು ಸುಮಂತ್. ನಿನ್ನ ಮದುವೆಯಾಗಿ ನಿನಗೆ ಮೋಸ ಮಾಡಲು ನನಗೆ ಇಷ್ಟ ಎಂದು ಅಲ್ಲಿಂದ ಮನೆಗೆ ವಾಪಸ್ ಹೋದೆ. ಅಲ್ಲಿ ಅಮ್ಮ ಮತ್ತೆ ಅಕ್ಕ ಬಾವ ಕುಳಿತಿದ್ದರು. ಅವರ ಬಳಿ ಅಳುತ್ತಾ ಎಲ್ಲವನ್ನೂ ಹೇಳಿಕೊಂಡೆ. ಆಗ ಅಕ್ಕ, ಅಳಬೇಡ ಸ್ವಾತಿ, ಈಗ ಏನೂ ಆಗಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂತ ನನಗೆ ಗೊತ್ತು ಅಂದಳು. ಹೌದಾ, ಯಾರು ಅವನು? ನಿಮಗೆ ಕೈ ಮುಗಿದು ಕೇಳುತ್ತೀನಿ ಹೇಳು ಅಂದೆ. ಬೇರೆ ಯಾರು ಅಲ್ಲ, ನಿಮ್ಮ ಬಾವ ಅಂದಳು. ಅಮ್ಮ ಅಕ್ಕ ಏನೇನು ಹೇಳ್ತಾ ಇದ್ದಾಳೆ ನೋಡಮ್ಮ. ಬಾವನ ಅಂದೆ. ಅಮ್ಮ ಕೂಡ ಹೂ ಅವರೇ ಅಂದರು. ಬಾವ, ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದುಕೊಂಡಿಲ್ಲ ಅಂದೆ. ಆಗ ಅಕ್ಕ, ಅವರಿಗೆ ಏನು ಹೇಳಬೇಡ. ನೀನು ರಾತ್ರಿ ಮನೆಗೆ ಬಂದಾಗ ನಿನ್ನ ಊಟ ಆದ ಮೇಲೆ ನಿನಗೆ ಹಾಲು ಕೊಟ್ಟು ಮಲಗಿಸಿ ಅವರಿಗೆ ಈ ರೀತಿ ಮಾಡುಂದಿದ್ದು ನಾನೇ ಅಂದಳು. ಅಕ್ಕ, ನೀನ ಯಾಕೆ ಈ ರೀತಿ ಮಾಡಿದೆ ನನಗೆ ಅಂದೆ. ಆಗ ಅಮ್ಮ, ಈಗ ಏನಾಯಿತು ಅಂತ ಹೀಗೆ ಆಡುತ್ತಾ ಇದ್ದೀಯಾ? ನೀನು ನಿಮ್ಮ ಭಾವನ ಮಗು ತಾನೇ, ನಿನ್ನ ಹೊಟ್ಟೆಯಲ್ಲಿ ಬೆಳೆತಿರೋದು. ನೋಡಮ್ಮ ಸ್ವಾತಿ, ನಮ್ಮದು ಕಿತ್ತು ತಿನ್ನೋ ಬಡತನ. ಈ ಸಂದರ್ಭದಲ್ಲಿ ನಿಮ್ಮ ಅಕ್ಕ ಕೂಡ ಮಕ್ಕಳಾಗಿಲ್ಲ ಅಂತ ಇಲ್ಲೇ ಇದ್ದಾಳೆ. ಬಾವ ಕೂಡ ನಮ್ಮನ್ನೆಲ್ಲ ಎಷ್ಟು ದಿವಸ ಅಂತ ನೋಡಿಕೊಳ್ಳುತ್ತಾರೆ ಹೇಳು. ಈಗ ನಿನಗೆ ಒಂದು ಮಗು ಆದರೆ ನೀನು ಕೂಡ ಅವರ ಹೆಂಡತಿ ಆಗುತ್ತೀಯಾ? ಅಕ್ಕ ಕೂಡ ಅವಳ ಗಂಡನ ಮನೆಗೆ ವಾಪಸ್ ಹೋಗುತ್ತಾಳೆ. ನೀನು ಮತ್ತೆ ಅಕ್ಕ ಇಬ್ಬರು ಒಟ್ಟಿಗೆ ಒಂದೇ ಕಡೆ ಸಂಸಾರ ಮಾಡಿಕೊಂಡು ಇರಬಹುದು. ಮತ್ತೆ ದತ್ತು ಮಗು ಬೇರೆ ಯಾಕೆ ಬೇಕು? ಮಗು ಆಗದೆ ಇರೋದು ನಿನ್ನ ಅಕ್ಕನಿಗೆ ತಾನೇ, ನಿಂಗೆ ಮಗು ಆಗುತ್ತಲ್ಲ. ಅದಕ್ಕೆ ನಾನು ನಿಮ್ಮ ಅಕ್ಕ ಇಬ್ಬರು ಸೇರಿ ಹೀಗೆ ಮಾಡಿದೆವು. ನಮ್ಮಿಬ್ಬರನ್ನು ಕ್ಷಮಿಸು, ಆದರೆ ನಾವು ಮಾಡಿದ್ದು ನಿನಗೆ ಮತ್ತೆ ನಮ್ಮೆಲ್ಲರಿಗೂ ಒಳ್ಳೆಯದಕ್ಕೆ ಅಂದರು. ನಾನು ಇಷ್ಟಪಟ್ಟಿದ್ದು ಸುಮಂತನ್ನು, ಆದರೆ ನನಗೆ ಸಿಕ್ಕಿದ್ದು ಭಾವ. ಸ್ವಾತಿ ಅವರ ಅಮ್ಮ ಅಕ್ಕ ಮಾಡಿದ್ದು ಸರಿನ ತಪ್ಪ? ನೀವೇ ಕಮೆಂಟ್ ಮಾಡಿ ಸ್ನೇಹಿತರೆ. ಕಥೆ ಚೆನ್ನಾಗಿದ್ರೆ ಏನ್ ಮಾಡ್ತೀರಾ ನೋಡಿ ನೀವೇ.